ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಂತೂ ಜಲಾರ್ಭಟ ವರುಣನ ರುದ್ರ ನರ್ತನ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಯಲ್ಲಿ ಕೊಚ್ಚೋಗಿದ್ದ HP ಟ್ಯಾಂಕರನ್ನು ಈಗ ಹೊರಕ್ಕೆ ತೆಗೆಯಲಾಗಿದೆ. ಗಂಗಾವಳಿ ನದಿ ತೀರ ಪ್ರದೇಶದ ಸಗಡಗೇರಿಯಲ್ಲಿ ಸಿಕ್ಕಾಕೊಂಡಿದ್ದು ಅದನ್ನು ಎಳ್ಕೊಂಡು ಬಂದಿದ್ದಾರೆ. ಆದರೆ ಈಗ ಗ್ಯಾಸ್ ಸೋರಿಕೆಯ ಆತಂಕ ಮನೆ ಮಾಡಿದೆ. ಗಂಗಾವಳಿ ನದಿ ತೀರ ಭಾಗದಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಅನಿಲದ ವಾಸನೆ ಬರ್ತಾ ಇದೆ. 18 ಕ್ವಿಂಟಾಲ್ ಗ್ಯಾಸನ್ನು ಕಾರ್ಯಾಚರಣೆ ಮೂಲಕ ನದಿಗೆ ಬಿಡಲಾಗ್ತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ವಾಹನಗಳ ಸಂಚಾರವನ್ನು ಅಲ್ಲಿ ಆ ಭಾಗದಲ್ಲಿ ನಿಷೇಧ ಮಾಡಿದ್ದಾರೆ. ಅಲ್ಲದೆ ಗ್ರಾಮದ 34 ಮನೆಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಯಾಕೆ ಅಂತಂದರೆ ಅಲ್ಲಿ ಅದು ಅನಿಲ ಸೋರಿಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಮೊನ್ನೆ ಎಲ್ಲ ಕ್ಲೋಸ್ ಮಾಡಿದ್ರು ವಾಲ್ವನ್ನು, ಮತ್ತೆ ಇವಾಗ ಅದೇ ರೀತಿ ಸಮಸ್ಯೆ ಆಗ್ತಾ ಇದೆ. ಸೊ ಹಾಗಾಗಿ ಇನ್ಯಾವುದೇ ಅವಘಡಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ, 34 ಮನೆಗಳನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈ ಕುರಿತಂತೆ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಒಂದು ಇದೆ, ನೋಡೋಣ. ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸನ್ನು ಲೀಕ್ ಮಾಡ್ತಾರೋ ಅಂತ ನಾವು ಸಗಡಗೇರಿ ಭಾಗದಲ್ಲಿದ್ದೀವಿ. ಯಾಕೆಂದರೆ ಇಲ್ಲಿ ಪರ್ಮಿಷನ್ ಕೂಡ ಇಲ್ಲ. ಆ ಭಾಗದಲ್ಲಿ ನೋಡ್ಬೋದು ಎಲ್ಲ ವಾಹನಗಳನ್ನು ಕೂಡ ಈಗ ಸೇಫ್ಟಿ ದೃಷ್ಟಿಯಿಂದ ಅಗ್ನಿಶಾಮಕ ದಳದವರಿದ್ದಾರೆ. ಈ ಭಾಗದಿಂದ ಎಳೆ ತಂದು ತೆಂಗಿನ ಮರಕ್ಕೆ ಕಟ್ಟಲಾಗಿದೆ. ಅಲ್ಲಿಂದ ಈಗ ಗ್ಯಾಸನ್ನು ಲೀಕ್ ಮಾಡಿ ಬಿಡಲಾಗ್ತಾ ಇದೆ. ಸ್ವಲ್ಪ ಲೀಕೇಜ್ ಆಗಿದ್ದರೂ ಕೂಡ ಸಾಕಷ್ಟು ಅನಾಹುತಗಳಾಗ್ತದೆ. ಹೀಗಾಗಿ ಹಂತ ಹಂತವಾಗಿ ಈಗ ಗ್ಯಾಸನ್ನು ಹೊರಗಡೆ ಬಿಡ್ತಾ ಇರೋವಂಥದ್ದು ನೀವು ನೋಡ್ಬೋದು. ಈ ಭಾಗದ ಸಂಪೂರ್ಣ ಗ್ರಾಮದ ಎಲ್ಲ ಪ್ರದೇಶಗಳಲ್ಲಿ ಏನು ಜನಗಳಿದ್ದರು ಅವ್ರನ್ನೆಲ್ಲರೂ ಹೊರಗಡೆ ಕಳಿಸಿರುವಂಥದ್ದು. 2 ದಿನದಲ್ಲಿ ಈ ಗ್ಯಾಸ್ ಏನಿದೆ ಅದು ಹೊರಗಡೆ ಹೋಗುವಂಥದ್ದು. ತುಂಬ ಅಪಾಯಕಾರಿಯಾದಂಥ ಒಂದು ಕಾರ್ಯಾಚರಣೆ ಈಗ ನಡೀತಾ ಇರುವಂಥದ್ದು ನೀವು ನೋಡ್ಬೋದು. ಈಗ ಗ್ಯಾಸ್ ಟ್ಯಾಂಕರ್ನಿಂದ ಈಗ ಗ್ಯಾಸ್ ಲೀಕ್ ಮಾಡ್ತಾ ಇರುವಂಥದ್ದು. ಒಂದು ಗಾಳಿಯಲ್ಲಿ ತೇಲಿ ಹೋಗಬೇಕು, ಯಾಕೆಂದರೆ ಈಗ ಮಳೆಯೂ ಇದೆ, ಆಮೇಲೆ ಹೆಚ್ಚಿನ ಒಂದು ಗಾಳಿಯ ಒತ್ತಡವೂ ಇದೆ. ಹೀಗಾಗಿ ಆ ಗ್ಯಾಸನ್ನು ನಿಧಾನವಾಗಿ ನಿಧಾನವಾಗಿ ಬಿಟ್ಟಾಗ ಗ್ಯಾಸ್ ಕೆಳಗ ಭಾಗದಿಂದ ಹೋಗ್ತದೆ. ಏನೇ ಅಪಾಯ ಹೆಚ್ಚಿನ ಪ್ರಮಾಣದ ಆಗೋದಿಲ್ಲ. ಏನೇ ಆದರೂ ಕೂಡ ಎಲ್ಲದಕ್ಕೂ ಕೂಡ ವ್ಯವಸ್ಥಿತವಾಗಿ ಈಗಾಗಲೇ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ. ಆಮೇಲೆ ಆಂಬುಲೆನ್ಸ್ಗಳನ್ನು ತರಲಾಗಿದೆ. 2 ಆಂಬುಲೆನ್ಸ್ಗಳನ್ನು ಈಗಾಗಲೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿರುವಂಥದ್ದು. ಅಗ್ನಿಶಾಮಕ ದಳದವರು ಕೂಡ ಈಗ ಮೊಕ್ಕಾಂ ಹೂಡಿರುವಂಥದ್ದು. ಇಡೀ ಗ್ರಾಮವನ್ನು ಖಾಲಿ ಮಾಡಿರುವಂಥದ್ದು. ಯಾಕೆಂತಂದರೆ ಈ ಗ್ರಾಮದಲ್ಲಿ ಯಾರಾದರೂ ಅಡುಗೆ ಅಥವಾ ವಿದ್ಯುತ್ತನ್ನು ಉಪಯೋಗಿಸಿದರೂ ಕೂಡ ಕಿಡಿ ಹತ್ತಿ ಬೆಂಕಿ ಹತ್ತುವಂತಹ ಸಾಧ್ಯತೆಗಳಿದ್ದಾವೆ. ಯಾರಿಗೂ ಕೂಡ ಈ ಭಾಗದಲ್ಲಿ ಹೋಗಲಿಕ್ಕೆ ಈಗ ಪರ್ಮಿಷನ್ನ ಕೊಡಲಿಲ್ಲ. ಮುಖ್ಯವಾಗಿ ಮೊಬೈಲನ್ನು ಬಂದ್ ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈಗ ಏನಾದರೂ ಮಾಡಿ ಇವತ್ತು ಗ್ಯಾಸನ್ನು ಹೊರಗಡೆ ಹಾಕಿ ನಂತರದಲ್ಲಿ ಟ್ಯಾಂಕನ್ನು ಖಾಲಿ ಮಾಡಿ ಅದನ್ನು ಬೇರೆಡೆ ಸ್ಥಳಾಂತರ ಮಾಡುವಂತಹ ಕಾರ್ಯವನ್ನು HP ಕಂಪನಿಯವರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಈಗ ಸದ್ಯದ ಕಾರ್ಯಾಚರಣೆ ಈಗಾಗಲೇ ಪ್ರಾರಂಭವಾಗಿದ್ದಾವೆ. ಸಿಬ್ಬಂದಿಗಳು ಕೂಡ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅಪಾಯದ ನಡುವೆಯೂ ಕೂಡ ಎಲ್ಲ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ಅಗ್ನಿಶಾಮಕ ಸಿಬ್ಬಂದಿಗಳು, HP ಕಂಪನಿಯ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ವೈದ್ಯಕೀಯ ಸಿಬ್ಬಂದಿಗಳು ಕೂಡ ತುರ್ತು ಅಗತ್ಯ ನೆರವಿಗೆ ಸಿದ್ಧರಾಗಿ ನಿಂತಿದ್ದಾರೆ. ಒಟ್ಟಿನಲ್ಲಿ ಯಾವುದೇ ದುರಂತ ಆಗದಂತೆ ಈ ಭಾಗದಲ್ಲಿ ಗ್ಯಾಸನ್ನು ಹೊರಗೆ ಲೀಕ್ ಮಾಡ್ತಾ ಇರೋದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ TV, ಕಾರವಾರ.